Dear students of BA first year and BSc first year, today let us discuss the poem America. Poem America is written by Claude McKay. In the earlier session, we discussed the poem The Lamb by William Blake, and there we try to understand the symbolic elements and mysticism of the poet and how the poet is heathen. ನಾವು ಲ್ಯಾಂಬ್ ಪೊಯಮನ್ನು ಸ್ಟಡಿ ಮಾಡಿದ್ವಿ. ಅದ್ರಾಗ ಸಿಂಬಾಲಿಕ್ ಎಲಿಮೆಂಟ್ಸ್ ಅವು, ಮತ್ತು ವಿಲಿಯಮ್ ಬ್ಲೇಕ್ ಹೆಂಗೆ ಮಿಸ್ಟಿಕ್ ಪೊಯೆಟ್ಟು, ಮತ್ತು ಅವನ ರಾದರ್ ದನ್ ಕ್ರಿಶ್ಚಿಯನ್, ಅವನೊಬ್ಬ ಹೀದನ್ ಹೆಂಗೆ ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಲೆಟ್ ಅಸ್ ನೋ ಸಮಥಿಂಗ್ ಅಬೌಟ್ ದ ಪೊಯೆಟ್ ಕ್ಲಾಡ್ ಡಿ ಮೆಕ್ಕೆ. ಒಬ್ಬ ಜಮೈಕಾದ ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಪೊಯೆಟ್. ದ ಪೊಯೆಟ್ ವಾಸ್ ಬಾರ್ನ್ ಇನ್ ಜಮೈಕಾ in an agricultural family. His first collection is Songs of Jamaica. Songs of Jamaica ಅಂತ ಮೊದಲನೇ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾನೆ. And he had also won the awards and stipend from Jamaican Institute of Arts and Sciences. ಜಮೈಕಾದ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತ ಒಂದು ಸಂಸ್ಥೆ, ಅದರಿಂದ ಅವನು ಅವಾರ್ಡನ್ನು ಪಡೆದ ಮತ್ತು ಸ್ಟೈಪೆಂಡ್ ಪಡೆದ. ಸ್ಟೈಪೆಂಡ್ ಅಂದರೆ ಒಂದು ಮಾಶಾಸನ, ಆರ್ಥಿಕ ಸಹಾಯಧನನ ಮಂತ್ಲಿ ಪಡಿತಾ ಇದ್ದ. ಇನ್ನು ಫಾರ್ ಈಸ್ ಹೈಯರ್ ಸ್ಟಡೀಸ್ ಹಿ ಮೂವ್ಡ್ ಟು USA. ಹಿ ಸ್ಟಡೀಡ್ ಎಟ್ ಟಸ್ಕಗಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಹೈಯರ್ ಸ್ಟಡೀಸ್ಗೆ ಹೋಗಿ ಅಲ್ಲಿ ಟಸ್ಕಗಿ ಇನ್ಸ್ಟಿಟ್ಯೂಟ್ನಲ್ಲಿ ಹೈಯರ್ ಸ್ಟಡೀಸನ್ನು ಮಾಡ್ತಾನೆ. he is very much shocked at the racism in American society, because when he moved to America, being a black, he didn't have that kind of experience in his native place. ಅವನ ಸ್ವಂತ ಊರಲ್ಲಿ ಇಂಥ ಒಂದು ಅನುಭವ ಅವನಿಗೆ ಆಗಿರಲಿಲ್ಲ. ಏನಂದರೆ ಒಂದು ಜನಾಂಗೀಯ ಒಂದು ಡಿಸ್ಕ್ರಿಮಿನೇಷನ್ನು, ಇದು ರೇಸಿಸಮ್ಮು ಅಮೇರಿಕನ್ ಸೊಸೈಟಿಯಲ್ಲಿ ಅವನಿಗೆ ತುಂಬ ಶಾಕ್ ಮಾಡ್ತು. ಹಿ ಎನ್ಕೌಂಟರ್ಡ್ ಸಮ್ ಎಕ್ಸ್ಪೀರಿಯನ್ಸಸ್ ಆಫ್ ರೇಸಿಸಮ್. ಅವನಲ್ಲಿ ಕೆಲವು ಈ ಜನಾಂಗೀಯವಾದಂಥ ಕೆಲವು ಡಿಸ್ಕ್ರಿಮಿನೇಷನನ್ನು ಅವನು ಸ್ವತಃ ಅನುಭವಕ್ಕೆ ಬಂದು ಅವನ್ನ ಎದುರಿಸಿದ. ಹಾಗಾಗಿ ಅವನ ಭಾಳಷ್ಟು ಪೊಯಮ್ಸ್ಗಳಲ್ಲಿ ಅವನ ಸ್ವಂತ ಅನುಭವನೇ ಒಂದು ಸಬ್ಸ್ಟೆನ್ಸ್ ಆಗಿ ಕಂಡುಬರುತ್ತೆ. ಮತ್ತು ಆ ನಂತರ ಈ ಪ್ರೊಡ್ಯೂಸ್ಡ್ ಮೋರ್ ಕಲೆಕ್ಷನ್ಸ್ ಆಫ್ ಪೊಯೆಟ್ರಿ, 5 ನಾವೆಲ್ಸ್ ಸ್ಪೆಷಲಿ. ಹಿ ಬಿಕೇಮ್ ವೆರಿ ಫೇಮಸ್ ಫಾರ್ ಆಲ್ ದೀಸ್ ರೈಟಿಂಗ್ಸ್. ಅವನು ಭಾಳಷ್ಟು ಕಲೆಕ್ಷನ್ಸನ್ನು ತಂದ. ಆಮೇಲೆ 5 ನಾವೆಲ್ಗಳು ಬಂದು ಅವನು. ಸೊ ನಾನ್ ಫಿಕ್ಷನಲ್ ವರ್ಕ್ಸ್ ಅಂದರೆ ಲೀಡಿಂಗ್ ವಾಯ್ಸ್ ಆಫ್ ಹಾರ್ಲಮ್ ರಿನೈಸಾನ್ಸ್ ಇನ್ ಅಮೇರಿಕಾ. ಇವನು ನಾನ್ ಫಿಕ್ಷನಲ್ ವರ್ಕ್ಸ್ಗಳಲ್ಲಿ ಅಮೇರಿಕಾದಲ್ಲಿ ಒಂದು ವಾಯ್ಸ್ ಆಫ್ ಹಾರ್ಲಮ್ ರಿನೈಸಾನ್ಸ್ ಅಂತಲೇ ಫೇಮಸ್ ಆದಂತೆ. ಹಾರ್ಲಮ್ ರಿನೈಸಾನ್ಸ್ ಅಂದರೆ ರಿನೈಸಾನ್ಸ್ ಹುಟ್ಟಿದ ಅಂದರೆ ಆರಂಭ ಆದಂಥ ಒಂದು ಪ್ಲೇಸ್ ಹಾರ್ಲಮ್. ನಾವು let us go directly to the poem. See how we have to read this poem. Let me give you one introduction. ಈ ಪೊಯಮ್ನ ಹೆಂಗೆ ಓದಬೇಕು, ಈ ಪೊಯಮನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋಕ್ಕೆ ನಿಮಗೆ ಒಂದು ಇಂಟ್ರೊಡಕ್ಷನ್ ಅನ್ನು ಕೊಡ್ತೀನಿ. See, this poem is mixed feelings about America. This poem is of his mixed feelings about America. ಅಂದರೆ ಪೊಯೆಟ್ಟನ
ಒಂದು ಮಿಕ್ಸ್ಡ್ ಫೀಲಿಂಗ್ಸನ್ನು ಇದು ಹೊಂದಿದೆ. ಬಿಟ್ಟರ್ ಎಕ್ಸ್ಪೀರಿಯನ್ಸು, ಹೀಸ್ ಡಿಮಾರಲೈಸೇಷನ್, ಲಾಸ್ ಆಫ್ ಡಿಗ್ನಿಟಿ ಆ್ಯಸ್ ಅ ಬ್ಲ್ಯಾಕ್, ಬಟ್ ಈಸ್ ಲವ್ ಫಾರ್ ಅಮೇರಿಕಾಸ್ ವೈಬ್ರೆಂಟ್ ಕಲ್ಚರ್. ಅವನಿಗಿಲ್ಲಿ ಸಾಕಷ್ಟು ಕಹಿ ಅನುಭವ ಆದವು, ಹಾಗಾಗಿ ಅವನು ತುಂಬಾ ಡಿಮಾರಲೈಸ್ ಆದ. ಮತ್ತು ಅವನಿಗೆ ಒಬ್ಬ ಕರಿಯ ಜನಾಂಗಕ್ಕೆ ಸೇರಿದವನನ್ನ ಕಾರಣಕ್ಕೆ ಅವನಿಗೆ ತಂದೆ ಆದಂಥ ಒಂದು ಡಿಗ್ನಿಟಿ ಇಲ್ದಂಗೆ ಆತ. ಇಲ್ಲಿ ಅವನನ್ನು ಕೀಳಾಗಿ ಕಂಡರು. ಆದರೆ ಅಲ್ಲಿಯ ಒಂದು ವೈಬ್ರೆಂಟ್ ಕಲ್ಚರ್ಗೆ ಇವನು ತುಂಬ ಮನಸೋತ. ಹಂಗಾಗಿ ಅಮೇರಿಕಾನ ಅವನು ಪ್ರೀತಿಸ್ತಾನೆ. ಸೊ ಈ ಎರಡು ಮಿಕ್ಸ್ಡ್ ಫೀಲಿಂಗ್ಸನ್ನು ಪೊಯೆಟ್ ಈ ಪೋಯಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಈ ಅವನ ಬಿಟ್ಟರ್ ಎಕ್ಸ್ಪೀರಿಯನ್ಸ್ಗಳು ಯಾವ್ಯಾವು? ವಾಟ್ ಆರ್ ಹೀಸ್ ಬಿಟ್ಟರ್ ಎಕ್ಸ್ಪೀರಿಯನ್ಸಸ್ ಇನ್ ಅಮೇರಿಕಾ? ಲಿವಿಂಗ್ ವಿತ್ ಅನ್ವಾಂಟೆಡ್ ಫೀಡ್. he lived with unwanted feed means whatever he heard there, whatever he received there in America from the American whites, it was something bitter, it was something unwanted. Then he started to feel that he is almost strangled to death in American society. Such a suffocation he suffered, such a suffocation he experienced in American society. That's very well expressed in the first 4 lines. ಈ ಪೊಯಮ್ನ ಮೊದಲ 4 ಸಾಲುಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ. ಏನಂತ ನೋಡ್ರಿ. Although she feeds me bread of bitterness, ಈ ದೇಶ ನನಗೆ ತಿನ್ನಿಸಿದ್ದನ್ನೆಲ್ಲ ಕಹಿಯಾದದ್ದನ್ನೇ ತಿನ್ನಿಸ್ತು. ಆ್ಯಂಡ್ ಸಿಂಗ್ಸ್ ಇನ್ ಟು ಮೈ ಥ್ರಾಟ್ ಹರ್ ಟೈಗರ್ಸ್ ಟೂತ್. ಹಂಗೆ ತಿನ್ನಿಸುವಾಗ ನನ್ನ ಗಂಟಲೊಳಗೆ ತನ್ನ ಹರಿತವಾದಂಥ ಹುಲಿಯ ಉಗುರುಗಳನ್ನು ನಡೆಸ್ತು. ಅಂದರೆ ನಾನಿಲ್ಲಿ ಬದುಕಿದ್ದು, ಬದುಕೋಕ್ಕೆ ನಾನಿಲ್ಲಿ ಕೆಲಸ ಮಾಡ್ತಾ ನಾನು ಜೀವನ ಮಾಡಿದ್ದು ಇಷ್ಟು ನೋವು ತರಂಗಿತ್ತು. ಸ್ಟೀಲಿಂಗ್ ಮೈ ಬ್ರೆತ್ ಆಫ್ ಲೈಫ್, ನನ್ನ ಬದುಕಿನ ಬ್ರೆತ್ ಆಫ್ ಲೈಫನ್ನೇ ಇದು ಕಳು ಮಾಡ್ತು. ಅಂದರೆ ನನಗೆ ಒಂದು ಐಡೆಂಟಿಟಿನೇ ಇಲ್ದಂಗೆ ನಾನು ಬದುಕೋಂಥ ಪರಿಸ್ಥಿತಿ ಇಲ್ಲಿ ಬಂತು. ಅದಕ್ಕೆ ನಾನು ತಪ್ಪೊಪ್ಪಿಕೊಳ್ತೀನಿ. ಏನಂತಂದರೆ, ಐ ಲವ್ ದಿಸ್ ಕಲ್ಚರ್ಡ್ ಹೆಲ್ ದಟ್ ಟೆಸ್ಟ್ಸ್ ಮೈ ಯೂತ್. ನನ್ನ ತಾರುಣ್ಯವನ್ನು ಪರೀಕ್ಷೆಗೊಂಡಿದ್ದ ಈ ಕಲ್ಚರ್ಡ್ ಹೆಲ್ಲನ್ನು ನಾನು ಪ್ರೀತಿಸಿಬಿಟ್ಟೆ. ಯಾಕೆ ಅಂದರೆ ಇದು ನನಗೆ ಬದುಕು ಕೊಡ್ತು, ನನಗೆ ಒಂದು ಜಾಬ್ ಕೊಡ್ತು, ನನಗೆ ಊಟ ಕೊಡ್ತು, ನನಗೆ ಜೀವನ ಕೊಡ್ತು. ಆದರೂ ಈ ಎಲ್ಲ ಬಿಟ್ಟರ್ ಎಕ್ಸ್ಪೀರಿಯನ್ಸ್ಗಳ ಜೊತೆಗೆ ಇದು ನನಗೆ ಬದುಕು ಕೊಡ್ತಲ್ಲ ಅಂತ ನಾನು ಪ್ರೀತಿಸಿಬಿಟ್ಟೆ. ಅದಕ್ಕೆ ನಾನೀಗ ತಪ್ಪೊಪ್ಪಿಕೊಳ್ತಾ ಇದ್ದೀನಿ ಅಂತಾನೆ. ಸಿ, ವಾಟ್ ಈಸ್ ಹಿಸ್ ಕನ್ಫೆಷನ್? ಫಾರ್ ಹಿಸ್ ಲವ್ ಫಾರ್ ದಿಸ್ ಕಂಟ್ರಿ. See, he loved this country, though this country made him to experience so bitter life. Still, he loved this country. That's why he confesses himself. ಈ ದೇಶ ಭಾಳಷ್ಟು ಇವನಿಗೆ ನೋವನ್ನು ಕೊಡ್ತು, ಇವನನ್ನು ಕೀಳಾಗಿ ಕಾಣ್ತು. ಆದರೂ ಇವನು ಈ ದೇಶನ ಪ್ರೀತಿಸ್ಬಿಟ್ಟ. ಅದಕ್ಕೆ ತಪ್ಪೊಪ್ಪಿಕೊಳ್ತಾನೆ. The country has a culture but no humanity. For its culture, he loved this country, but this country has no humanity. For that, he confesses. ಈ ದೇಶಕ್ಕೆ ಒಂದು ಕಲ್ಚರ್ ಅಂತ ಐತಿ, ಆದರೆ ಈ ದೇಶದೊಳಗೆ ಮಾನವೀಯತೆ ಇಲ್ಲ. ಆ ಕಲ್ಚರ್ಗಾಗಿ ಇವನು ಪ್ರೀತಿಸಿದ, ಆದರೆ ಮಾನವೀಯತೆಯೇ ಇಲ್ಲದೆ ಈ ದೇಶನ ಪ್ರೀತಿಸಿದಕ್ಕೆ ಈಗ ತಪ್ಪೊಪ್ಪಿಕೊಳ್ತಾನೆ. ಇಟ್ ಪ್ರೊವೈಡೆಡ್ ಅನ್ ಅಪರ್ಚುನಿಟಿ ಟು ಟೆಸ್ಟ್ ಈಸ್ ಯೂತ್. ಅವನ ತಾರುಣ್ಯವನ್ನು ಪರೀಕ್ಷೆಗೊಡ್ಡುವುದಕ್ಕೆ ಇದೊಂದು ಅಪರ್ಚುನಿಟಿಯನ್ನು ತಂದು ಕೊಡ್ತು. ಹಾಗಾಗಿ ಅವನು ಪ್ರೀತಿಸಿದ. ಈ ಲರ್ನ್ ಟು ಫೇಸ್ ರೇಸಿಸಮ್. ಆದರೆ ಈ ದೇಶದಲ್ಲಿ ರೇಸಿಸಮ್ ಅನ್ನೋದು ತುಂಬಿ ತುಳುಕ್ತಾ ಇದೆ. ಜನಾಂಗೀಯ ಒಂದು ಭೇದ ಭಾವ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದನ್ನು ಫೇಸ್ ಮಾಡೋದನ್ನು ಈ ದೇಶ ಕಲಿಸ್ತು. ಆ ಒಂದು ಜನಾಂಗೀಯವಾದಕ್ಕಾಗಿ ಇವನು ಕನ್ಫೆಷನ್ ಮಾಡ್ಕೊತಾನೆ. ಇಂಥ ಒಂದು ಜನಾಂಗೀಯ ಒಂದು ಡಿಸ್ಕ್ರಿಮಿನೇಷನ್ ಇರೋ ಅಂಥ ಈ ದೇಶನ
ನಾನು ಪ್ರೀತಿಸ್ಬಿಟ್ನಲ್ಲ ಅಂತ. ಸಿ, ದೇರ್ ಆರ್ ಸಮ್ ಗುಡ್ ಕ್ವಾಲಿಟೀಸ್ ಆಫ್ ದಿಸ್ ಕಂಟ್ರಿ. ಈ ದೇಶಕ್ಕೆ ಕೆಲವೊಂದು ಒಳ್ಳೆಯ ಕ್ವಾಲಿಟೀಸ್ಗಳು ಕೂಡ ಇದ್ದಾವೆ. ಏನವು ಅಂದರೆ, ಇಟ್ ಎನರ್ಗೈಸ್ಡ್ ಹಿಮ್ ಟು ರಶ್ ಫಾರ್ವರ್ಡ್ ಇನ್ ಲೈಫ್. ಅಂದರೆ ಜೀವನ ಅನ್ನೋದು ಏನು ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದ ಇವನು ಅಮೇರಿಕಕ್ಕೆ ಬಂದ ಮೇಲೆ ಇವನಿಗೊಂದು ಎನರ್ಜಿಯನ್ನು ಕೊಡ್ತು ಈ ದೇಶ. ಜೀವನದಲ್ಲಿ ನಾನು ಮುನ್ನುಗ್ಗಬೇಕು ಅನ್ನುವಂಥ ಎನರ್ಜಿ ಕೊಡ್ತು. ಇಟ್ ಸ್ಟ್ರೆಂಥನ್ಡ್ ಹಿಮ್ ಟು ಇರೆಕ್ಟ್ ಅಗೇನೆಸ್ಟ್ ಹೇಟ್ರೆಡ್. ಈ ದೇಶಕ್ಕೆ ಬಂದ ಮೇಲೆ ಈ ಒಂದು ತಿರಸ್ಕಾರ ಐತಲ್ಲ, ಬ್ಲ್ಯಾಕ್ ಪೀಪಲ್ಗಳ ಬಗ್ಗೆ ತಿರಸ್ಕಾರ, ಈ ತಿರಸ್ಕಾರವನ್ನು ಕೂಡ ಹೆಂಗೆ ಮೆಟ್ಟಿ ನಿಲ್ಲಬೇಕು ಅಂತ ಒಂದು ಶಕ್ತಿ ಕೊಡ್ತು ಈ ದೇಶ. ಒಂದು ವೇಳೆ ಇಲ್ಲಿ ಬರದೇ ಹೋಗಿದ್ದರೆ ಇಂಥ ತಿರಸ್ಕಾರವನ್ನು ಎದುರಿಸೋ ಶಕ್ತಿ ನನಗೆ ಬರ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ದಿಸ್ ಕಂಟ್ರಿ ಮೇಡ್ ಮೀ ಆರ್ ಸ್ಟ್ರೆಂಥನ್ಡ್ ಮೀ ಟು ಎರೆಕ್ಟ್ ಅಗೇನೆಸ್ಟ್ ಹೇಟ್ರೆಡ್. The country's greatness of development, technology, science, economy, etc. attracted him a lot. On the other side, this country is a country of development. It has developed its technology, science, economy, all these things. That's why there is life, there is future, there is hope in this country. And for that he salutes and also he ಲವ್ಸ್ ದಿಸ್ ಕಂಟ್ರಿ. ಅದನ್ನು ಪೋಯೆಟ್ ಈ ಸಾಲುಗಳಲ್ಲಿ ಹೇಳ್ತಾರೆ ನೋಡ್ರಿ. ಹರ್ ವಿಗರ್ ಫ್ಲೋಸ್ ಲೈಕ್ ಟೈಡ್ಸ್ ಇನ್ ಟು ಮೈ ಬ್ಲಡ್. ಈ ದೇಶದ ಒಂದು ಚೈತನ್ಯ ಐತಲ್ಲ, ಅದು ನನ್ನ ಬ್ಲಡ್ನಲ್ಲಿ ಅಲೆಯಾಗಿ ಹರಿತು, ಅಲೆಯಾಗಿ ಬಂದು ಅಪ್ಪಳಿಸ್ತು ನನಗೆ. ಗಿವಿಂಗ್ ಮೀ ಸ್ಟ್ರೆಂತ್ ಇರೆಕ್ಟ್ ಅಗೇನೆಸ್ಟ್ ಹರ್ ಹೇಟ್. ಆ ದೇಶದೊಳಗೆ ಇರೋಂಥ ಈ ಬ್ಲ್ಯಾಕ್ಗಳ ತಿರಸ್ಕಾರ ಐತಲ್ಲ, ಆ ತಿರಸ್ಕಾರವನ್ನು ಮೆಟ್ಟನಿಲ್ಲ ಅಂತ ಶಕ್ತಿ ಕೊಡ್ತು ನನಗೆ. ಹರ್ ಬಿಗ್ನೆಸ್ ಸ್ವೀಪ್ಸ್ ಮೈ ಬೀಯಿಂಗ್ ಲೈಕ್ ಎ ಫ್ಲಡ್. ಇನ್ನು ಅವಳ ಆ ಬಿಗ್ನೆಸ್ ಅಂದರೆ ಎಲ್ಲದರಲ್ಲೂ ಕೂಡ ಬೃಹದಾಕಾರವಾಗಿ ಬೆಳೆದಂಥ ಈ ದೇಶ ನನಗೆ ನನ್ನನ್ನು ಕೊಚ್ಚಿ ಎಳ್ಕೊಂಡು ಹೋಯ್ತು, ನನ್ನನ್ನು ಅಟ್ರ್ಯಾಕ್ಟ್ ಮಾಡಿಬಿಡ್ತು. Yet as a rebel fronts a king in state, I stand within her walls with not a thread. ಆದರೂ ನಾನೊಬ್ಬ ರೆಬೆಲ್ ಥರ, ನನಗೇನು ಇಲ್ಲ ಅಂದರು ಅಲ್ಲಿ ಎಲ್ಲದನ್ನು ಕೂಡ ಎದುರಿಸೋಕ್ಕೆ ನನಗೆ ಸಾಧ್ಯ ಆಯಿತು. ಯಾಕೆ ಅಂದರೆ ಆ ದೇಶ ಕೊಟ್ಟ ಶಕ್ತಿ ನನಗೆ. ಐ ಸ್ಟ್ಯಾಂಡ್ ವಿದಿನ್ ಹರ್ ವಾಲ್ಸ್ ವಿತ್ ನಾಟ್ ಎ ಥ್ರೆಡ್ ಆಫ್ ಟೆರರ್, ಮ್ಯಾಲಿಸ್ ನಾರ್ ಎ ವರ್ಡ್ ಆಫ್ ಜಿಯರ್. ನನಗೆ ಎಷ್ಟೇ ಜನಾಂಗೀಯವಾದಂಥ ಒಂದು ಭೇದ ಭಾವ ನನ್ನನ್ನು ಕಾಡಿದರೂ ಕೂಡ ನಾನು ಭಯಗೊಳ್ಳಲಿಲ್ಲ, ನನಗೆ ಹೆದರಿಕೆ ಆಗಲಿಲ್ಲ. ನಾನು ಯಾರ ಬಗ್ಗೆನೂ ಕೂಡ ದ್ವೇಷ ಮಾಡಲಿಲ್ಲ, ಯಾರ ಒಂದು ಇನ್ಸಲ್ಟ್ಗೆ ನಾನು ಬಗ್ಲಿಲ್ಲ. ಡಾರ್ಕ್ಲಿ ಐ ಗೇಜ್ ಇನ್ ಟು ದ ಡೇಸ್ ಅಹೆಡ್. ಆದರೆ ನನ್ನ ಮುಂದಿನ ದಿನಗಳನ್ನು ಮಾತ್ರ ನಾನು ಕಾಣೋದನ್ನ ನಿಲ್ಲಿಸಲಿಲ್ಲ. ಆ್ಯಂಡ್ ಸಿ ಹರ್ ಮೈಟ್ ಆ್ಯಂಡ್ ಗ್ರನೈಟ್ ವಂಡರ್ಸ್ ದೇರ್. ಆ ಮುಂದಿನ ನನ್ನ ದೃಷ್ಟಿ ಇತ್ತಲ್ಲ, ಮುಂದಿನ ದಿನಗಳು ಅಲ್ಲಿ ನನಗೆ ಇವಳ ಇನ್ನೂ ಅದ್ಭುತವಾದ ಗ್ರನೈಟ್ ಆ್ಯಂಡ್ ವಂಡರ್ಸ್ ದೇರ್, ಆ ಸಿರಿ ಸಂಪತ್ತು, ಆ ವಂಡರ್ಗಳು ಮುಂದಿನ ಆ ಫ್ಯೂಚರ್ನ ದಿನಗಳಲ್ಲಿ ನನಗೆ ಕಾಣ್ತಾನೇ ಇದ್ವು. ಬಿನೀತ್ ದ ಟಚ್ ಆಫ್ ಟೈಮ್ಸ್ ಅನ್ಎರ್ರಿಂಗ್ ಹ್ಯಾಂಡ್, ಲೈಕ್ ಪ್ರೈಸ್ಲೆಸ್ ಟ್ರೆಸರ್ಸ್ ಸಿಂಕಿಂಗ್ ಇನ್ ದ ಸ್ಯಾಂಡ್. ಈ ಒಂದು ಕಾಲ ಅನ್ನೋದು ನನ್ನನ್ನು ಇಲ್ಲಿ ಉನ್ನತ ಮಟ್ಟಕ್ಕೆ ಒಯ್ಯುತ್ತೆ ಅನ್ನೋ ಹೋಪ್ ನನಗೆ ಇದ್ದದ್ರಿಂದ ನಾನೆಲ್ಲವನ್ನು ಸಹಿಸ್ಕೊಳ್ಳೋದು ಕಲಿತೆ. ಹಾಗಾಗಿ ಈ ದೇಶ ಎಷ್ಟೇ ನನಗೆ ನೋವು ಕೊಟ್ಟಿದ್ರು ನನಗೆ ಬದುಕು ಕೊಟ್ಟೈತಿ. ಅದಕ್ಕೆ ನಾನು ಈ ದೇಶನ ಪ್ರೀತಿಸಿದೆ. ಆ ಪ್ರೀತಿಸಿದ ನನ್ನನ್ನು ಕ್ಷಮಿಸಿ ನಾನು ತಪ್ಪೊಪ್ಪಿಕೊಳ್ತೇನೆ. ಆದರೂ ಈ ದೇಶ ಪ್ರೀತಿಸೋಂಥ ಹಲವು ಗುಣಗಳನ್ನು ಹೊಂದೈತಿ ಅಂತ ಪೋಯಮಲ್ಲಿ ತುಂಬ heartfelt feelings are expressed by the poet. So the country appears as rebel to the other citizens, but it allows others to stand within her walls. So this is the greatness of that country. Though this country hates other people, though this society hates the black, but this country makes other people to live
amidst them. This country allows other people to stand within her walls. It never makes others afraid of terror, malice, and words of jeer. Though there is hatred, though there is discrimination, though there is racism, still the other people can also live there among the Americans, among the American white. So that is the greatness of this country. ಅಂದರೆ ಈ ದೇಶದ ಒಳಗೆ ನಾವು ಬೇರೆಯವರು ಕರಿಯರು ಅಂತ ಅಂದರೂ ಕೂಡ ನಾವಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ತೈತಿ ದೇಶ. ಯಾವುದೇ ಭಯ ಇಲ್ಲದೆ, ದ್ವೇಷ ಇಲ್ಲದೆ, ಯಾವುದೇ ಒಂದು ತಿರಸ್ಕಾರ ಇಲ್ಲದೆ ಅದು ಬದುಕಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದಕ್ಕೆ ನಾನು ಈ ದೇಶನ ಪ್ರೀತಿಸ್ತೀನಿ. ಇಲ್ಲಿ ಇರೋವರೆಗೆ ನಾನು ಲೈಫ್ ವಿತ್ ದ ಹೋಪ್ ಆಫ್ ಫ್ಯೂಚರನ್ನು ನಾನು ಕಂಡೆ. ಇಟ್ ಎನ್ಶೂರ್ಸ್ ದ ಲೈಫ್ ಆಫ್ ದ ಡೇಸ್ ಅಹೆಡ್. ಇನ್ನು ಮುಂದಿನ ಬದುಕಿಗೆ ಇದು ಒಂದು ಮುನ್ನುಡಿಯನ್ನು ಕೊಡುತ್ತೆ, ಒಂದು ಹೋಪನ್ನು ಕೊಡುತ್ತೆ. ಇಟ್ ಹ್ಯಾಸ್ ಅ ಸ್ಟ್ರೆಂತ್ ಆ್ಯಂಡ್ ಟ್ರೆಜರ್ ಇನ್ ಹರ್. ಇದರೊಳಗಂಥ ಶಕ್ತಿ ಅಂತ ಸಿರಿ ಸಂಪತ್ತೈತಿ. ಈವನ್ ನೋ ಟೈಮ್ ಕ್ಯಾನ್ ಡಿಸ್ಮ್ಯಾಂಟಲ್ ಇಟ್. ಈವನ್ ಕಾಲ ಕೂಡ ಇದನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿದಾಯಕವಾಗಿ ಈ ದೇಶ ಬೆಳೆದೈತಿ. ಟ್ರೆಜರ್ ಆ್ಯಂಡ್ ಸೋರ್ಸ್ ದಟ್ ಈಸ್ ಪ್ರೈಸ್ಲೆಸ್ ಇಟ್ ಹ್ಯಾಸ್. ಇದು ಪ್ರೈಸ್ಲೆಸ್ ಆದಂಥ ಒಂದು ಸಿರಿ ಸಂಪತ್ತನ್ನು ಮತ್ತು ಸೋರ್ಸನ್ನು ಇದು ಹೊಂದೈತಿ. Let us conclude this poem. The speaker presents the dark part of the country in the beginning. See, in the beginning 4 lines, he gives us the picture of America as a hell. Then in the later part, in the later half of the poem, he presents the country as the country of hopes, life, opportunities, strength, etc. ಅಂದರೆ ಅರ್ಧ ಪೋಯಮಿನ ನಂತರ ಅಥವಾ 4-5 ಸಾಲುಗಳ ನಂತರ ಈ ದೇಶ ಎಂಥ ಒಂದು ಕಂಟ್ರಿ ಆಫ್ ಹೋಪ್ಸ್ ಅನ್ನೋದನ್ನು ಪ್ರೆಸೆಂಟ್ ಮಾಡ್ತಾನೆ. ಎಂಥ ಒಂದು ಕಂಟ್ರಿ ಆಫ್ ಲೈಫು, ಕಂಟ್ರಿ ಆಫ್ ಅಪರ್ಚುನಿಟೀಸು, ಕಂಟ್ರಿ ಆಫ್ ಸ್ಟ್ರೆಂತ್ ಅಂತ ಪ್ರೆಸೆಂಟ್ ಮಾಡ್ತಾನೆ. ಸೊ ದಿಸ್ ಈಸ್ ವಾಟ್ ವಿ ಕನ್ಕ್ಲೂಡ್ ಅಬೌಟ್ ದಿಸ್ ಪೋಯಮ್. ಸೊ ರೆಫರ್ ದಿಸ್ ಟೆಕ್ಸ್ಟ್ ಬುಕ್ ಲಿಟ್ರರಿ ರೆಲ್ಮ್ಸ್ ಪ್ರಿಸ್ಕ್ರೈಬ್ ಬೈ ದಾವಣಗೆರೆ ಯೂನಿವರ್ಸಿಟಿ. ಥ್ಯಾಂಕ್ ಯು.